ಈ ದಿನಾಂಕದಂದು ಹುಟ್ಟಿದ ಹುಡುಗಿಯರಿಂದ ಐಶ್ವರ್ಯದ ಜೊತೆಗೆ ಸಂತಸ ಹೆಚ್ಚಳವಾಗುತ್ತೆ. ಹೌದು, ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯ ಜನ್ಮ ದಿನಾಂಕವು ಅವರ ಸ್ವಭಾವ ಮತ್ತು ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸುತ್ತದೆ. ಹೆಸರಿಗೆ ಅನುಸಾರವಾಗಿ ರಾಶಿ ಇರುವಂತೆಯೇ ಪ್ರತಿಯೊಂದು ಸಂಖ್ಯೆಯ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರದಲ್ಲಿ ಜನ್ಮ ಸಂಖ್ಯೆಯನ್ನು ಹೇಳಲಾಗ್ತದೆ. ರಾಶಿಗಳಂತೆ ಪ್ರತಿ ಜನ್ಮ ಸಂಖ್ಯೆಯ ಸಂಬಂಧವು ಯಾವುದಾದ್ರೂ ಒಂದು ಗ್ರಹದೊಂದಿಗೆ ಇರ್ತದೆ. ನಿಮ್ಮ ಜನ್ಮ ದಿನಾಂಕದ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಬರುವ ಸಂಖ್ಯೆಯನ್ನ ಜನ್ಮ ಸಂಖ್ಯೆ ಅಂತ ಹೇಳಲಾಗ್ತದೆ. ಪ್ರತಿಯೊಂದು ಹೆಣ್ಣು ಮಗು ಹುಟ್ಟಿದ ಮನೆಗೆ ಮತ್ತು ಮೆಟ್ಟಿದ ಮನೆಗೆ ಸಂತೋಷವನ್ನ ತರ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗ್ತದೆ. ಆದರೆ ಕೆಲವೊಂದು ಜನ್ಮ ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳ ಮೇಲೆ ತಾಯಿ ಲಕ್ಷ್ಮಿಯ ವಿಶೇಷ ಕೃಪೆ ಇರ್ತದೆ ಮತ್ತು ಅವರು ಬಹಳಷ್ಟು ಅದೃಷ್ಟಶಾಲಿಗಳಾಗಿರ್ತಾರೆ. ಈ ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ಆ ಮನೆಯಲ್ಲಿ ಧನ ಸಂಪತ್ತು ಮತ್ತು ಐಶ್ವರ್ಯಕ್ಕೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ಹಾಗೂ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ತುಂಬಿ ತುಳುಕ್ತದೆ. ಹಾಗಿದ್ರೆ ಯಾವ ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳು ಬಹಳ ವಿಶೇಷವಾಗಿ ಅದೃಷ್ಟಶಾಲಿಗಳಾಗಿರ್ತಾರೆ ಅಂತ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ನಲ್ಲಿ ಅವರ ಮುದ್ದಾದ ಹೆಸರು ಬರೀರಿ. ಹಾಗೆ ನಿಮ್ಮ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ. ಹೌದು, ಯಾವುದೇ ತಿಂಗಳ 3ನೇ ದಿನಾಂಕದಂದು ಜನಿಸಿದ ಹುಡುಗಿಯರು ಸಂಖ್ಯಾಶಾಸ್ತ್ರದ ಪ್ರಕಾರ ಶಾಂತ ಮತ್ತು ಸೌಮ್ಯ ಸ್ವಭಾವದವರಾಗಿರ್ತಾರೆ. ಈ ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳು ತಮ್ಮ ತಂದೆಗೆ ಬಹಳ ಅದೃಷ್ಟಶಾಲಿಯಾಗಿರ್ತಾರೆ. ಸಂಖ್ಯೆ 3ರಂದು ಜನಿಸಿದ ಹೆಣ್ಣು ಮಕ್ಕಳು ತಮ್ಮ ಮನೆಯ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ಮತ್ತು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಯಾವಾಗಲೂ ಇರುವಂತೆ ನೋಡ್ಕೊಳ್ತಾರೆ. ಸಂಖ್ಯೆ 3ರಂದು ಜನಿಸಿದ ಹೆಣ್ಣು ಮಕ್ಕಳು ಯಾವುದೇ ಮನೆಗೆ ತೆರಳಿದ್ರೂ ಅಲ್ಲಿ ಹಣ, ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತು ಯಾವಾಗಲೂ ನೆಲೆಸಿರುವಂತೆ ನೋಡ್ಕೊಳ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ 12ನೇ ದಿನಾಂಕದಂದು ಜನಿಸಿದ ಹುಡುಗಿಯರ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಯಾವಾಗಲೂ ಇರ್ತದೆ ಅಂತ ಹೇಳಲಾಗ್ತದೆ. ಸಂಖ್ಯೆ 12ನ್ನ ತಮ್ಮ ಜನ್ಮ ಸಂಖ್ಯೆಯಾಗಿ ಹೊಂದಿರುವ ಹುಡುಗಿಯರು ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಜೊತೆಗೆ ಈ ದಿನಾಂಕದಂದು ಜನಿಸಿದ ಹುಡುಗಿಯರು ತಮ್ಮ ತಂದೆ ಮತ್ತು ತಾಯಿಯ ಹೆಸರನ್ನ ಬೆಳಗಿಸೋದಲ್ಲದೆ ಅವರ ಗೌರವ ಮತ್ತು ಖ್ಯಾತಿಯನ್ನು ಕೂಡ ಹೆಚ್ಚಿಸ್ತಾರೆ. ಸಂಖ್ಯೆ 12ನ್ನ ತಮ್ಮ ಜನ್ಮ ಸಂಖ್ಯೆಯಾಗಿ ಹೊಂದಿರುವವರ ಮನೆಯಲ್ಲಿ ಇವರು ಜನಿಸಿದ ನಂತರ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಎಂದಿಗೂ ಕಾಣಿಸಿಕೊಳ್ಳುವುದಿಲ್ಲ. ಈ ಸಂಖ್ಯೆಯ ಹುಡುಗಿಯರ ಮನೆಯಲ್ಲಿ ಹಣ, ಸಂತೋಷ ಮತ್ತು ಸಮೃದ್ಧಿ ಸಾಕಷ್ಟು ವೃದ್ಧಿಯಾಗ್ತದೆ. ಸಂಖ್ಯೆ 12 ಹೊಂದಿರುವ ಹುಡುಗಿಯರು ಮನೆಗೆ ಆಗಮಿಸೋದ್ರಿಂದ ಆ ಮನೆಯಲ್ಲಿ ಸಂತೋಷದ ಅಲೆ ಮೂಡುವುದು ಖಚಿತ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ 21ನೇ ದಿನಾಂಕದಂದು ಜನಿಸಿದ ಹುಡುಗಿಯರು ತಮ್ಮ ತಂದೆ ತಾಯಿಯ ಹೆಸರು, ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನ ಸಾಕಷ್ಟು ಹೆಚ್ಚಿಸುತ್ತಾರೆ. ಈ ಸಂಖ್ಯೆಯನ್ನ ತಮ್ಮ ಜನ್ಮ ಸಂಖ್ಯೆಯಾಗಿ ಹೊಂದಿರುವ ಹುಡುಗಿಯರು ಯಾವುದೇ ಮನೆಯನ್ನ ಪ್ರವೇಶಿಸಿದ್ರೂ ಆ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಯಾವಾಗಲೂ ನೆಲೆಸಿರುವಂತೆ ನೋಡ್ಕೊಳ್ತಾರೆ. ಸಂಖ್ಯೆ 21ನ್ನ ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವ ಹುಡುಗಿಯರು ಸಾಕಷ್ಟು ಬುದ್ಧಿವಂತೆ ಕೂಡ ಆಗಿರ್ತಾರೆ. ಸಂಖ್ಯೆ 21ನ್ನ ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವ ಹುಡುಗಿಯರು ತಮ್ಮ ಜೀವನದಲ್ಲಿ ತಾವು ಕಂಡಂತಹ ಎಲ್ಲ ಕನಸುಗಳನ್ನು ಸಾಕಾರ ಮಾಡೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ 30ನೇ ದಿನಾಂಕದಂದು ಜನಿಸಿದ ಹುಡುಗಿಯರು ಉತ್ತಮ ಮಾತುಗಾರರಾಗಿರ್ತಾರೆ, ಸುಂದರಿ ಮತ್ತು ಸೌಮ್ಯ ಸ್ವಭಾವದವರಾಗಿರ್ತಾರೆ. ಸಂಖ್ಯೆ 30ನ್ನ ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವ ಹುಡುಗಿಯರು ಕಠಿಣ ಪರಿಶ್ರಮಗಳು ಮತ್ತು ಸಾಹಸಿಯಾಗಿರ್ತಾರೆ. ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ಇವರಿಗೆ ಇರ್ತದೆ. ಯಾವುದೇ ತಿಂಗಳ 30ನೇ ತಾರೀಕಿನಂದು ಜನಿಸಿದ ಹುಡುಗಿಯರಿಗೆ ತಮ್ಮ ಮನೆಯಲ್ಲಿ ಸಾಕಷ್ಟು ಪ್ರೀತಿ ಮತ್ತು ಗೌರವ ಸಿಗುವುದು. ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಸಂಖ್ಯೆ 30ನ್ನ ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವವರು ತಮ್ಮ ಸಂಗಾತಿಯೊಂದಿಗೆ ಬಹಳಷ್ಟು ಸಂತೋಷದಿಂದ ಜೀವನ ನಡೆಸುತ್ತಾರೆ. ಈ ಸಂಖ್ಯೆಯೊಂದು ಜನಿಸಿದವರು ಯಶಸ್ಸನ್ನು ಪಡೆಯಲು ಸಾಕಷ್ಟು ಕಠಿಣ ಪರಿಶ್ರಮ ಪಡುತ್ತಾರೆ. ಇದರಿಂದಾಗಿ ಅವರು ಜೀವನದಲ್ಲಿ ಸಫಲರಾಗ್ತಾರೆ. ಹೌದು, 3, 12, 21 ಮತ್ತು 30ನೇ ದಿನಾಂಕಗಳಂದು ಜನಿಸಿದ ಹುಡುಗಿಯರು ಹುಟ್ಟಿನಿಂದಲೇ ಸಾಕಷ್ಟು ಅದೃಷ್ಟವನ್ನು ಹೊಂದಿರ್ತಾರೆ. ಹಾಗಾಗಿ ಈ ಸಂಖ್ಯೆಯೊಂದು ಹುಟ್ಟಿದ ಹುಡುಗಿಯರು ತಾವು ಹುಟ್ಟಿದ ಮತ್ತು ಮುಂದೆ ಹೋಗುವ ಮನೆಗೂ ಲಕ್ಷ್ಮೀ ದೇವಿಯ ಸ್ವರೂಪದಂತೆ ಆ ಮನೆಯನ್ನ ಯಾವಾಗಲೂ ಬೆಳಗಿಸ್ತಾರೆ.